ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ತ್ರಿಕೋನಮಿತಿ ಪ್ರಸ್ತಾವನೆಯ ಇಲ್ಲಿ ಬರುವ ಎಲ್ಲ ಸೂತ್ರಗಳ ಬಗ್ಗೆ ಇನ್ನೊಮ್ಮೆ ಪರಿಪೂರ್ಣವಾಗಿ ಪರಿಚಯ ಮಾಡಿಕೊಳ್ಳೋಣ. ಸೂತ್ರಗಳು: ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ, ಬಿ ಇದು 90 ಡಿಗ್ರಿ ಇರ್ತೈತಿ. ಟೀಟಾ, ಇದಕ್ಕೆ ಟೀಟಾ ಅಂತಾರೆ. ಟೀಟಾದ ಅಪೋಸಿಟ್ ಅಭಿಮುಖ ಬಾಹು, ಇದು ವಿಕಿರಣ ಪಾರ್ಶ್ವಬಾಹು. ಟೀಟಾ ಇಲ್ಲಿದ್ದರೆ ಅಭಿಮುಖ ಇಲ್ಲಿ ಆಗುತ್ತೆ. ಈಗ ಟೀಟಾ ಸಿ ಕೊಟ್ಟರೆ ಅಂದರೆ ಅಭಿಮುಖ ಇದು ಆಯಿತು. ಸೊ ತ್ರಿಕೋನಮಿತಿ ಅನುಪಾತಗಳು ಒಂದೊಂದಾಗಿ ಬಿಡಿಸೋಣ. ಇಲ್ಲಿ ಸೈನ್ ಟೀಟಾ ಅಂದರೆ ನೋಡ್ರಿ, ಅಭಿಮುಖ ಬಾಹು ಡಿವೈಡ್ ಬೈ ವಿಕಿರಣ ಆಯಿತು. ಕೊಸೆಕ್ ಟೀಟಾ ಅಂದರೆ ಇದರದ್ದು ರೆಸಿಪ್ರೋಕಲ್ ಅಂದರೆ ಇದು ಮ್ಯಾಗಿನ ತೆಳಗಿನ ಮ್ಯಾಗ ಇರ್ತೈತಿ. ಸೈನ್ ಅಭಿಮುಖ ಬಾಹು ವಿಕಿರಣ, ಕೊಸೆಕ್ ವಿಕಿರಣ ಬಾಯ್ ಅಭಿಮುಖ ಬಾಹು. ಕಾಸ್ ಟೀಟಾ ನೋಡ್ರಿ, ಪಾರ್ಶ್ವಬಾಹು ಬಾಯ್ ಪಾರ್ಶ್ವಬಾಹು ಡಿವೈಡ್ ಬೈ ವಿಕಿರಣ ಕಾಸ್ದು ಸೆಕ್ ತಗೋರಿ ರೆಸಿಪ್ರೋಕಲ್. ಸೆಕ್ ಟೀಟಾ ಈಕ್ವಲ್ ಟು ವಿಕಿರಣ ಬಾಯ್ ಪಾರ್ಶ್ವಬಾಹು. ಅದೇ ರೀತಿ ಟ್ಯಾನ್ ಟೀಟಾ ಅಭಿಮುಖ ಬಾಹು ಬಾಯ್ ಪಾರ್ಶ್ವ. ಅಭಿಮುಖ ಬಾಹು ಬಾಯ್ ಪಾರ್ಶ್ವ ಬಾಹು. ಕಾಟ್ ಟೀಟಾ ಇದ್ರದ್ದು ರೆಸಿಪ್ರೋಕಲ್, ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ನೋಡ್ರಿ, ಈಸಿ ಮೆಥಡ್ ಹೇಳ್ತೀನಿ ಇನ್ನೊಮ್ಮೆ. ಎ ಬಿ ಸಿ, ಇದು ಟೀಟಾ, ಇದು ಅಭಿಮುಖ, ಇದು ವಿಕಿರಣ, ಇದು ಪಾರ್ಶ್ವ. ಅಂದರೆ ಸೈನ್ ಟೀಟಾ ಅಂದರೆ ಅಭಿಮುಖ ಬಾಯ್ ವಿಕಿರಣ. ಸೈನ್ ಟೀಟಾ ಮೀನ್ಸ್ ಅಭಿಮುಖ ಬಾಯ್ ವಿಕಿರಣ. ಕಾಸ್ ಟೀಟಾ ಅಂದರೆ ಇದು ರಿವರ್ಸ್ ನೋಡಿ, ವಿಕಿರಣ ಬಾಯ್ ಅಭಿಮುಖ ಬಂತು. ಸೈನ್ ಮೀನ್ಸ್ ಅಭಿಮುಖ ಬಾಯ್ ವಿಕಿರಣ, ಕಾಸ್ ವಿಕಿರಣ ಬಾಯ್ ಅಭಿಮುಖ. ಅದೇ ಕಾಸ್ ಮೀನ್ಸ್ ಪಾರ್ಶ್ವ ಬಾಯ್ ವಿಕಿರಣ, ಸೆಕ್ ಮೀನ್ಸ್ ವಿಕಿರಣ ಬಾಯ್ ಪಾರ್ಶ್ವ. ಟ್ಯಾನ್ ಟೀಟಾ ನೋಡ್ರಿ, ಅಭಿಮುಖ ಬಾಯ್ ಪಾರ್ಶ್ವ, ಕಾಟ್ ಇದು ರಿವರ್ಸ್, ಪಾರ್ಶ್ವ ಬಾಯ್ ವಿಕಿರಣ. ಈ ಥರ ಡಯಾಗ್ರಾಮ್ ಹಾಕಿ ಪ್ರಾಕ್ಟೀಸ್ ಮಾಡಿರಿ, ಈಸಿ ಆಗುತ್ತೆ. ನೀವು ಇದೇ ಕೂಡ ಇಲ್ಲಿ ಹೈಪೋಟೆನಸ್ ಬರಿಬೋದು. ಹೈಪೋಟೆನಸ್ ಇದು ಅಪೋಸಿಟ್, ಇದು ಅಡ್ಜಸೆಂಟ್ ಬರಿಬೋದು. ಸೊ ಇಲ್ಲಿ ಸೈನ್ ಟೀಟಾ ಅಂದರೆ ನೋಡ್ರಿ, ಅಪೋಸಿಟ್ ಬಾಯ್ ಹೈಪೋಟೆನಸ್ ಬರಿಬೋದು. ಇಲ್ಲಿ ಇದರದ್ದು ಹೈಪೋಟೆನಸ್ ಬಾಯ್ ಅಪೋಸಿಟ್ ಬರಿಬೋದು. ಕಾಸ್ ಅಡ್ಜಸೆಂಟ್ ಬಾಯ್ ಹೈಪೋಟೆನಸ್ ಬರಿಬೋದು. ಸೆಕ್ ಮೀನ್ಸ್ ಹೈಪೋಟೆನಸ್ ಬಾಯ್ ಅಡ್ಜಸೆಂಟ್ ಬರಿಬೋದು. ಟ್ಯಾನ್ ಅಪೋಸಿಟ್ ಬಾಯ್ ಅಡ್ಜಸೆಂಟ್ ಬರೀರಿ. ಕಾಟ್ ಅಡ್ಜಸೆಂಟ್ ಬಾಯ್ ಅಪೋಸಿಟ್. ಇದು ನೀವು ಇಂಗ್ಲೀಷ್ನಾಗ ಬರಿಬೋದು ಬೇಕಾದರೆ. ನೆಕ್ಸ್ಟ್ ನೋಡ್ರಿ,
ಇಲ್ಲಿ ಆ್ಯಂಗಲ್ ಎ ಬಿ ಸಿ 90 ಡಿಗ್ರಿ. ಇಲ್ಲಿ ಟೀಟಾ ಎ ಆಯ್ತದೆ ಡಿಗ್ರಿ ನೋಡಗಳೆ ಸಿ ಇತ್ತು, ಟೀಟಾ ಎ ಆದರೆ ಇಲ್ಲಿ ಇದು ಅಭಿಮುಖ ಆಗ್ತೈತಿ, ಇದು ವಿಕಿರಣ ಕಾನ್ಸ್ಟೆಂಟ್ ಇರ್ತೈತಿ, ಇದು ಪಾರ್ಶ್ವ ಆಗ್ತೈತಿ ನೋಡ್ರಿ. ಇದು ಅಪೋಸಿಟ್ ಇದು ಆಗ್ತೈತಿ. ಟೀಟಾ ಸಿ ಆದರೆ ಬರೋದು ಅನ್ಸರ ಸೈನ್ ಈಕ್ವಲ್ ಟು ಅಭಿಮುಖ ವಿಕಿರಣೆ ಬರೀಬೇಕು. ಅದರಲ್ಲಿ ಟೀಟಾ ಎ ಆದರೆ ಅಭಿಮುಖ ಇದು ಆಗ್ತೈತಿ. ಅವಾಗ ಕೂಡ ಸೈನ್ ಈಕ್ವಲ್ ಟು ಅಭಿಮುಖ ವಿಕಿರಣೆ ಬರೀಬೇಕು, ಕೊಸೆಕ್ ವಿಕಿರಣ ಅಭಿಮುಖನೇ ಬರೀಬೇಕು. ಇಲ್ಲಿ ಆ್ಯಂಗಲ್ ಎ ಇದ್ದರೆ ಅಭಿಮುಖ ಇದು ಆಗ್ತೈತಿ, ಆ್ಯಂಗಲ್ ಸಿ ಇದ್ದರೆ ಅಭಿಮುಖ ಈ ಕಡೆದು ಆಗ್ತೈತಿ. ಸೊ ಇದು ಆ್ಯಂಗಲ್ ಎ ಇದ್ದರೆ ಈಗ ಸೈನ್ ಈಕ್ವಲ್ ಟು ಅಭಿಮುಖ ವಿಕಿರಣೆ ಆಗುತ್ತೆ ನೋಡ್ರಿ. ಆ್ಯಂಗಲ್ ಎ ಇದ್ದರೆ ಅಭಿಮುಖ ಈ ಸೈಡ್ದು ಆಗ್ತೈತಿ, ನೆನಪಿಡ್ರಿ. ನೆಕ್ಸ್ಟ್ ಫಾರ್ಮುಲಾ ಸೂತ್ರಗಳು ಬರುವಂಥ ನೋಡ್ರಿ. ಇಲ್ಲಿ ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಸೈನ್ ಟೀಟಾ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸೆಕ್ ಟೀಟಾ. ಸೊ ಕಾಸೆಕ್ ಟೀಟಾ ಈಕ್ವಲ್ ಟು 1 ಬೈ ಸೈನ್ ಟೀಟಾ. ಕಾಸ್ ಟೀಟಾ ಈಕ್ವಲ್ ಟು 1 ಬೈ sec theta. Sec theta equal to 1 by cos theta. Tan theta equal to 1 by cot theta. Cot theta equal to 1 by tan theta. 1 by tan theta. Tan equal to 1 by cot, cot 1 by tan. So tan ಇನ್ನೊಂದು ಐದು ನೋಡ್ರಿ. Tan theta equal to sin theta by cos theta ನು ಬಳಕೆ ಮಾಡ್ತೀವಿ ನಾವು. ಅದೇ ಥರ cot theta equal to cos theta by sin theta. ನೆಕ್ಸ್ಟ್ ಮುಂದಿನ ಸೂತ್ರ sin 90 degree minus a cos a cos 90 degree minus a sin a cosec 90 degree minus a sec a sec 90 degree minus a cosec a tan 90 degree minus a cot a cot 90 degree minus a tan a. ಈಗ ನೆಕ್ಸ್ಟ್ ಮುಂದಿನ ಸೂತ್ರ ನೋಡ್ರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಫಾರ್ಮುಲಾ ನೋಡ್ರಿ, ಇದು ಇಂಪಾರ್ಟೆಂಟ್ ಫಾರ್ಮುಲಾ, ಎಲ್ಲ ಲೆಕ್ಕದಲ್ಲಿ ಬರ್ತೈತಿ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 1. ಸೊ ಇದೇ ಸೂತ್ರವನ್ನು ಬಳಸಿ ನೋಡ್ರಿ ನಾವು ಸೈನ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಬರೀತೇವೆ. cos square theta means 1 minus sin square theta ಬರೀಬಹುದು. ಅದೇ ಥರ ನೆಕ್ಸ್ಟು 1 ಪ್ಲಸ್ tan square theta means sec square theta. tan square theta equal to sec square theta minus 1. 1 equal to sec square theta minus tan square theta. Next formula 1 plus cot square theta means cosec square theta. Cot square theta means cosec square theta minus 1. 1 equal to cosec square theta minus
ಕಾಸ್ ಸ್ಕ್ವೇರ್ ಥೀಟಾ. ನೋಡಿರಿ, ಇದು ನಾವು ಹೀಗೆ ಬರೀತೇವೆ ನೋಡಿರಿ. ಈ ಸೂತ್ರವನ್ನು 1 = sin ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಹಿಂಗೆ ನಾವು ಬರೀಬೋದು. ಇದನ್ನು ಕೂಡ ಹಾಗೆ ನೋಡಿರಿ. ಆರ್ ಇದನ್ನು ಹೆಂಗೆ ಬರೀತೀವಿ ನೋಡಿರಿ, ಸೆಕೆ ಸ್ಕ್ವೇರ್ ಮೈನಸ್ tan ಸ್ಕ್ವೇರ್ ಥೀಟಾ = 1 ಇದನ್ನು ಹಿಂಗೆ ಬರಿಬೋದು ನೋಡಿರಿ. ಇದನ್ನು ಕೂಡ cosec ಸ್ಕ್ವೇರ್ ಥೀಟಾ ಮೈನಸ್ cot ಸ್ಕ್ವೇರ್ ಥೀಟಾ = 1 ಇದನ್ನು ಹಿಂಗೆ ಬರಿಬೋದು ನೋಡಿ. ಇದು ಮೂರು ಬೇರೆ ಬೇರೆ ಥರ ಬರಿಬೋದು. ಸೊ ಆನ್ಸರ್ ಇದು ಒಂದೇ ಆಗುತ್ತೆ, cot ಸ್ಕ್ವೇರ್ ಥೀಟಾ = 1. ಈಗ ನೆಕ್ಸ್ಟ್ ನೋಡಿರಿ, ಈಗ 0 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ನೋಡೋಣ. ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಇಲ್ಲಿ sin ಥೀಟಾ ಹಾಕ್ರಿ, ಇಲ್ಲಿ cos ಥೀಟಾ, ಇಲ್ಲಿ tan ಥೀಟಾ. ಸೈನ್ ದ ಆಪೋಸಿಟ್, ಇದು cosec ಥೀಟಾ, ಇದು ಕಾಸ್ದು sec ಥೀಟಾ, ಟ್ಯಾನ್ದು cot ಥೀಟಾ ಬರೀರಿ. ಸೈನ್ ನೋಡಿರಿ, ಸೈನ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಸೈನ್ 0 ಡಿಗ್ರಿ ಅಂದರೆ ಇದು ಮೊದಲಿಗೆ 0 ಇಡ್ರಿ. 0 1 ಮೆಥಡ್ ನೋಡಿರಿ, 0 1. ಸೊ 0 ನನ್ನ ಮೆಥಡ್ 0 1 1/2 1/2 1/2. ಈ ಕಡೆ ಹೇಳ್ಬಿಡ್ರಿ, ಈ ಕಡೆ ಹೇಳ್ಬಿಡ್ರಿ. ಮೀನ್ಸ್ √2 ಆಯಿತು. ಇದು √3 ಮಾಡಿರಿ, √2 √3 ಅಂತ. 0 30 ಡಿಗ್ರಿ 1/2, 45 1/√2, 60 √3/2, 90 1. ಇದು ರಿವರ್ಸ್ ತಗೋರಿ, 90 ಇದು 1 ತಗೋರಿ, √3/2 ತಗೋರಿ, 1/√2 1/2 0. ಈಗ 10 ನೋಡ್ರಿ, 10 ಬರಿಬೇಡ, ಡೈರೆಕ್ಟ್ ನಾಟ್ ಡಿಫೈನ್ ಬರೀರಿ ಅಷ್ಟು. ಸೊ 0/1 0 ಡಿಗ್ರಿ, 0/0 ನೋಡಿ. ಇದು 1/2 √3/2, 2 ಕ್ಯಾನ್ಸಲ್ ಆದರೆ 1/√3 ಬಂತು. 2 ಕ್ಯಾನ್ಸಲ್ ಆದರೆ 1 ಉಳಿತೈತೆ. ಇಲ್ಲಿ √2 ಕ್ಯಾನ್ಸಲ್ ಆದರೆ 1 ಉಳಿತು. ಇಲ್ಲಿ 2 ಕ್ಯಾನ್ಸಲ್ ಆದರೆ ನೋಡ್ರಿ, ಇಲ್ಲಿ √3 ಉಳಿತು. ಸೊ ಕಾಸೆಕ್ ಸೈನ್ದು ರಿವರ್ಸ್ ತಗೋರಿ. ಕಾಸೆಕ್ ಸೈನ್ 1/2 ಇದ್ದರೆ 2 ತಗೋರಿ, 1/√2 ಇದ್ದರೆ ಇದು √2, √3/2 ಇದ್ದರೆ 2/√3, 1ಕ್ಕೆ 1. ಇದು ಕಾಸ್. ಅದು ಕಾಸ್ ರಿವರ್ಸ್ ಸೆಕ್ ತಗೋರಿ. 1 2/√3 √2 2 ನಾಟ್ ಡಿಫೈನ್. ಈ ಕಾಟ್ ಬರಿಬೇಕಾದ್ರೆ ನೋಡ್ರಿ, ಕಾಟ್ ಬರಿಬೇಕಾದ್ರೆ ಟ್ಯಾನ್ದು ರಿವರ್ಸ್ ತಗೋರಿ. ಟ್ಯಾನ್ದು ನಾಟ್ ಡಿಫೈನ್, √3 1 1/√3 0 ಡಿಗ್ರಿ. ಇದು ಒಂದು 5 ಸಲ ಪ್ರಾಕ್ಟೀಸ್ ಮಾಡಿರಿ, ಈಸಿ ಆಗುತ್ತಾ. ತ್ರಿಕೋನಮಿತಿ ಅನುಪಾತದ ಎಲ್ಲ ಎಕ್ಸಸೈಸ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಲಾಗಿದೆ. ಎಲ್ಲ ಎಕ್ಸಸೈಸ್ ಬಿಡಿಸಲಾಗಿದೆ. ಈ ವಿಡಿಯೋ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಎಲ್ಲ ಶೇರ್ ಮಾಡಿರಿ ಮತ್ತು ಎಲ್ಲ ಗ್ರೂಪ್ನಲ್ಲಿ ಶೇರ್ ಮಾಡಿರಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.